ಬರಗಾಲಕ್ಕೆ ಬಲಿಯಾದ ಶೇಂಗಾ ಬೆಳೆ ರೈತರು ಕಂಗಾಲಾಗಿದ್ದಾರೆ. 80% ಶೇಂಗಾ ಬಿತ್ತನೆಯೇ ಕುಸಿತ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ಗ್ರೌಂಡ್ ರಿಪೋರ್ಟ್ ಮಳೆ ಇಲ್ಲದೆ ಬಿತ್ತನೆ ಮಾಡಿದಂತ 20% ಶೇಂಗಾ ಬೆಳೆ ನಾಶ ಆಗಿದೆ. 42,594 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆಯ ಗುರಿ ಇತ್ತು. 11,186 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಶೇಂಗಾ ಬಿತ್ತನೆ ಆಗಿದೆ. ಬರಗಾಲಕ್ಕೆ ಶೇಂಗಾ ಬೆಳೆ ಬಲಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ಬರದ ಸಿಡಿಲಿನ ಆಘಾತ ಉಂಟಾಗಿರುವಂಥದ್ದು ನಾವು ಕಾಣ್ಬೋದು. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ಒಂದಾದಂತಹ ಶೇಂಗಾ ಬೆಳೆ ಮಳೆ ಇಲ್ಲದೆ ನೆಲಕಚ್ಚಿರುವಂಥದ್ದು ಪರಿಸ್ಥಿತಿಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬರದ ತೀವ್ರತೆಯ ಗ್ರೌಂಡ್ ರಿಪೋರ್ಟ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ನಾನೀಗ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಂದು ಹಳ್ಳಿ ಬೆಳೆ ಇರುವಂಥದ್ದು. ಇಲ್ಲಿ ಬೆಳೆದಂತಹ ಬೆಳೆ ಶೇಂಗಾ ಬೆಳೆ. ಸಹಜವಾಗಿ ತುಮಕೂರು ಜಿಲ್ಲೆಯ ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ ತಾಲೂಕುಗಳಲ್ಲಿ ಅತ್ಯುತ್ತಮವಾಗಿ ಶೇಂಗಾ ಬೆಳೆಯನ್ನು ಬೆಳೆಯುತ್ತೆ. ಈ ಬಾರಿ 80% ಬೆಳೆ ಬಿತ್ತನೆಯೇ ಆಗಿಲ್ಲ. ಕೇವಲ 20% ರೈತರು ಮಾತ್ರ ಬಿತ್ತನೆಯನ್ನು ಮಾಡಿರುವಂಥದ್ದು ನಾವು ಕಾಣ್ಬೋದು. ಕೃಷಿ ಇಲಾಖೆ ಸರಿಸುಮಾರು 42,594 ಹೆಕ್ಟೇರ್ ಪ್ರದೇಶದಲ್ಲಿ ಈ ಶೇಂಗಾ ಬಿತ್ತನೆ ಮಾಡ್ತಾರೆ ಅನ್ನೋ ಒಂದು ಗುರಿ ಹೊಂದಿತ್ತು. ಆದರೆ ಬಿತ್ತನೆಯಾಗಿದ್ದು ಕೇವಲ 11,186 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿರುವಂಥದ್ದು. ಮಳೆ ಕಳೆದ ವಾರ ಅಥವಾ ಒಂದು 15 ದಿನದಿಂದ ಸ್ವಲ್ಪ ಬಂದಂಥ ಸಂದರ್ಭದಲ್ಲಿ ರೈತರು ಒಂದು ಆಸೆಯನ್ನು ಇಟ್ಕೊಂಡು ಬಿತ್ತನೆ ಮಾಡಿರೋದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಿ. ಈ 2.5 ತಿಂಗಳು 3 ತಿಂಗಳು ಸಂದರ್ಭದಲ್ಲಿ ಈ ಒಂದು ಹೊತ್ತಿಗಾಗಲೇ ಬೆಳೆ ಸಂಪೂರ್ಣವಾಗಿ ಬರಬೇಕಾಯಿತು. ನೀವೀಗ ನೋಡ್ತಿರುವಂಥದ್ದೇನು ಈ ಒಂದು ಬೆಳೆ ಏನಿದೆ, ಇಲ್ಲಿ ಹೂವು ಬಿಟ್ಟಿದೆ. ಅಂದರೆ ಈ ಶೇಂಗಾ ಬೆಳೆ ಹೂವನ್ನು ಬಿಟ್ಟಿರುವಂಥದ್ದು. ಈ ಒಂದು ಹಂತಕ್ಕೆ ಶೇಂಗಾದ ಗಿಡದಲ್ಲೇ ತಳಭಾಗದಲ್ಲಿ ಆ ಒಂದು ಬೀಜಗಳೆಲ್ಲವೂ ಕೂಡ, ಶೇಂಗಾ ಬೀಜಗಳು, ಕಡಲೆ ಬೀಜಗಳೆಲ್ಲವೂ ಕೂಡ ಕಟ್ಟಬೇಕಾಯ್ತು, ಅಂದರೆ ಬರಬೇಕಾಯ್ತು. ಆದರೆ ಅದು ಯಾವುದೂ ಕೂಡ ಬಂದಿಲ್ಲ ಅನ್ನೋದೊಂದನ್ನು ಕೂಡ ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ನಾನು ಅದನ್ನು ತೆಗೆದು ತೋರಿಸ್ತೀನಿ, ನೀವು ದೃಶ್ಯದಲ್ಲಿ ನೋಡುವಂಥದ್ದು ನೋಡಿ. ಸಂಪೂರ್ಣವಾಗಿ ಕೇವಲ ಎಲೆ ಮತ್ತು ಹೂವು ಮಾತ್ರ ಇರುವಂಥದ್ದು. ಆದರೆ ಬೇರಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ಶೇಂಗಾ ಬೆಳೆ ಕಚ್ಚೋದಿಲ್ಲ. ರೈತರ ಹೇಳೋ ಪ್ರಕಾರವಾಗಿ ಈ ಬೆಳೆ ನಮಗೆ ಕೈಗೂ ಕೂಡ ಬರೋದಿಲ್ಲ. ಈಗ ಮಳೆ ಬರ್ದಲ್ಲೇ ಇದ್ದರೆ ಏನು ಮೇಲ್ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಏನು ಹಸಿರು ನೋಡ್ತೀವಿ ಅದು ಕೂಡ ಇಲ್ದಾಗುತ್ತೆ. ಅಟ್ಲೀಸ್ಟ್ ಈಗಾನ ಮಳೆ ಬಂದರೆ ಒಂದು ಮೇವಾಗುತ್ತೆ, ದನ ಕರುಗಳಿಗೆ ಒಂದು ಮೇವಾಗುತ್ತೆ, ಅದು ಕೂಡ ಇರೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಇಡೀ ಶೇಂಗಾ ಬೆಳೆ ನಾಶ ಆಗಿರೋವಂಥದ್ದು ನಾವು ಕಾಣ್ಬೋದು. ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಈ ಒಂದು ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಏನು ಈಗಲಾದರೂ ಮಳೆ ಬಂದರೆ ಒಂದಿಷ್ಟು ಬೆಳೆ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಆದರೆ ಮಳೆಯ ಬರುವಂಥ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಸರ್ಕಾರ ಏನು ಬಿತ್ತನೆ ಮಾಡಿರೋಂಥ 20% ರೈತರು ಏನು ಬಿತ್ತನೆ ಮಾಡಿದರೆ ಅವ್ರಿಗಾದರೂ ಒಂದು ಬಿತ್ತನೆ ಪರಿಹಾರವಾದರೂ ಕೊಡಬೇಕು, ಅಥವಾ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಆಗ್ರಹ ರೈತರ ವಲಯದಲ್ಲಿರುವಂಥದ್ದು. ಜಿಲ್ಲೆಯಾದ್ಯಂತಹ ಈ ರೀತಿಯಾದಂಥ ಪ್ರತಿಯೊಂದು ಬೆಳೆಯು ಒಂದೊಂದೇ ಆದಂತಹ ರೀತಿಯ ಕಥೆಗಳಲ್ಲಿರುವಂಥದ್ದು. ಕೇವಲ ಕಡಲೆ ಅಷ್ಟೆಲ್ಲ, ತೊಗರಿ ಆಗಿರ್ಬೋದು, ಉಳಿದಂತಹ ತೆಂಗು, ಅಡಿಕೆ ಎಲ್ಲವೂ ಬೆಳೆಗಳು ಕೂಡ ಆಘಾತಕಾರಿಯಾದಂಥ ಸ್ಥಿತಿಯಲ್ಲಿ ಇದೆ. ಒಂದು ವೇಳೆ ಮಳೆ ಬರದಲ್ಲೇ ಇದ್ದರೆ ಮುಂದೆ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಬೆಲೆ ಏನು ಇಕ್ಕಿದ್ದೀವಿ, ಮಳೆ ಇಲ್ಲದ ಎಲ್ಲ ಒಣಗೋಗ್ತೈತೆ. ಬೆಲೆ ಏನು ಸಿಕ್ಕಲ್ಲ. ನಮಗೆ ಗೌರ್ಮೆಂಟ್ ಏನನ್ನ ಸಹಾಯ ಮಾಡಬೇಕು ಅಂತ ಕೇಳ್ತಾಯಿದ್ವಿ. ಒಂದು 2 ತಿಂಗಳಾಯಿತು. ಇವಾಗೆಲ್ಲ ಹೂವು ಹೂಳು ಬೀಳ್ತೈತೆ. ಅದು ಆ ಸ್ಟೇಜ್ನಾಗ ಇರಬೇಕು. ಅರ್ಧ ಸ್ಟೇಜೇ ಇರ್ತೈತೆ, ಆ ಸ್ಟೇಜ್ನೂ ಇಲ್ಲ. ಇವಾಗ ಏನಾನ ತಕ್ಷಣ ಮಳೆ ಬಂದರೆ ಸ್ವಲ್ಪ ಬರ್ತೈತೆ. ವಾರದ ಒಳಗಡೆ ಏನಾನ ಮಳೆ ಬಂದರೆ ಸ್ವಲ್ಪ ಸಿಗ್ತೈತೆ, ಇಲ್ಲಾಂದರೆ ಇಲ್ಲ. ಎಷ್ಟು ಹಾಕಿದ್ರೆ ನೀವು? ಒಂದು 2 ಕ್ವಿಂಟಲ್ ಹಾಕಿದ್ದೀವಿ, ಒಂದು 5 ಎಕರೆ. ಎಲ್ಲ ಇವಾಗ ಈ ಬೆಲೆ ಇಕ್ಕಕ್ಕೆ ಹೋಗಲ್ಲ, ಈ ಮಳೆ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.